ಸ್ವಾತಂತ್ರ್ಯ ವೀರ ವಿ. ದಾ. ಸಾವರ್ಕರ್ ಅವರ ನೆತ್ತರು ತಾವರೆ ಉತ್ತರಾರ್ಧ 4. ಸುಮಾರು ಅದೇ ಸಮಯಕ್ಕೆ ಪೂನಾದಿಂದ ಕುದುರೆ ಸವಾರನೊಬ್ಬ ಭಾರ್ಗವ ಗ್ರಾಮದತ್ತ ಹೊರಟಿದ್ದ. ಒಂಟಿಯಾಗಿದ್ದರೂ ಅವನು ನಿರ್ಭೀತ, ಸವಾರಿಯಲ್ಲಿ ಕುಶಲ. ಇಡೀ ರಾತ್ರಿ ರಭಸದಿಂದ ಪ್ರಯಾಣ ಮಾಡಿದ. ಬೆಳಕು ಹರಿಯುವ ಮೊದಲೇ ಭಾರ್ಗವ ಗ್ರಾಮ ಸಮೀಪಿಸಿದ. ನೇರವಾಗಿ ಸುಬೇದಾರನ ನಿವಾಸಕ್ಕೆ ಹೋಗಿ ರಾಜಮೊಹರುಳ್ಳ ಒಂದು ಲಕೋಟೆಯನ್ನು ಅವನ ಕೈಗೆ ಇತ್ತ. ಒಳಗಿನ ಕಾಗದ ಓದುತ್ತಲೇ ಸುಬೇದಾರನ ಮುಖ ಹಿಗ್ಗಿತು. ಕಿಲ್ಲೆದಾರನಿಗೆ ಬರ ಹೇಳಿದ. ರಾಷ್ಟ್ರ ವಿಜಯದ ಆನಂದವನ್ನು ವ್ಯಕ್ತಪಡಿಸಲು ತೋಪುಗಳನ್ನು ಹಾರಿಸಬೇಕೆಂದು ಆಜ್ಞೆ ನೀಡಿದ. ಧನ್ ಧನ್ ಎಂದು ಆಕಾಶ ಸಿಡಿಯುವ ತೋಪುಗಳ ಅಬ್ಬರ ಕೇಳಿಬಂತು. ಮನೆ ಮನೆಯಲ್ಲೂ ತಟ್ಟನೆ ಜನ ಮೇಲೆದ್ದರು. ಏನಾಯಿತು, ಏನಾಗುತ್ತಿದೆ ಎಂದು ಪರಸ್ಪರ ವಿಚಾರಿಸತೊಡಗಿದರು. ಅಷ್ಟರಲ್ಲಿ ಮಂಗಳವಾದ್ಯಗಳ ದನಿಯೂ ಮೊಳಗಿತು. ಓಹೋ, ಇದು ವಿಜಯೋತ್ಸವದ ಸ್ವರ ಇದ್ದಂತಿದೆ. ಆದರೆ ಯಾವುದಕ್ಕಾಗಿ ಎಂದು ಪುನಃ ಪ್ರಶ್ನೆ. ಆರ್ಕಾಟ್ ಗೆದ್ದಿರಬಹುದು ಎಂದ ಒಬ್ಬ. ಇದು ದಿಲ್ಲಿ ವಿಜಯದ ವಾರ್ತೆಯೇ ಇರಬೇಕು ಎಂದ ಇನ್ನೊಬ್ಬ. ನಿಜಾಮನಿಗೆ ಸೋಲಾಗಿದ್ದೀತು ಎಂದು ಮೂರನೆಯವನ ತರ್ಕ. ಕಾರಣ ಅರಿಯಲು ಊರಿನವರೆಲ್ಲ ಅಧಿಕಾರಿಗಳ ಶಿಬಿರದ ಕಡೆಗೆ ಹೊರಟರು. ಅಲ್ಲಿದ್ದ ಮೈದಾನದಲ್ಲಿ ಬಂದವರೆಲ್ಲ ಕುಳಿತುಕೊಳ್ಳಲು ಗ್ರಾಮದ ಅಧಿಕಾರಿಗಳು ವ್ಯವಸ್ಥೆ ಮಾಡಿದರು. ಸಭೆ ತುಂಬಿ ತುಳುಕತೊಡಗಿತು. ಆಗ ಪೂನಾದಿಂದ ಬಂದ ತರುಣ ಅಧಿಕಾರಿಯೊಡನೆ ಸುಬೇದಾರನು ಸಭೆಗೆ ಬಂದ. ಇಬ್ಬರೂ ಪೀಠ ಏರಿದರು. ಸುಬೇದಾರ ಹೇಳಿದ, ಮಾನ್ಯವರ ಜಲಸೇನಾಧ್ಯಕ್ಷರೇ, ಅನ್ಯ ಸರದಾರರೇ ಮತ್ತು ಹಿಂದೂ ಧರ್ಮ ಬಾಂಧವರೇ, ಇದೇ ಮುಂಜಾನೆ ಶ್ರೇಷ್ಠ ಕವಿಯೂ ಶೂರರೂ ಪೇಶ್ವೆಯವರ ಆಪ್ತರೂ ಆದ ಇವರು ರಾಜದೂತರಾಗಿ ಇಲ್ಲಿಗೆ ಬಂದಿದ್ದಾರೆ. ಅವರು ತಂದಿರುವ ಶುಭ ಸಮಾಚಾರದಂತೆ ಮಹಾರಾಷ್ಟ್ರದ ಹಿಂದೂ ವೀರರು ಪುನಃ ನಮ್ಮ ಪವಿತ್ರ ಧ್ವಜವನ್ನು ಆಟಕ್ನಲ್ಲಿ ಹಾರಿಸಿದ್ದಾರೆ. ವಾರ್ತೆಯ ಮಾರುತ ಜನಸಾಗರದಲ್ಲಿ ಆನಂದ ಉತ್ಸಾಹಗಳ ಹೆದ್ದೆರೆಗಳನ್ನು ಎಬ್ಬಿಸಿತು. ಹರಹರ ಮಹಾದೇವ್, ಭವಾನಿ ಮಾತಾ ಕಿ ಜೈ ಘೋಷಣೆಗಳೆದ್ದವು. ಕೆಲವರು ಕೈತಟ್ಟಿದರು, ಕೆಲವರು ಪದ ಹಾಡಿದರು, ಕೆಲವರಂತೂ ಕುಣಿದಾಡಿ ವಿಜಯ ನೃತ್ಯವನ್ನೇ ಮಾಡಿದರು. ಸುಬೇದಾರನು ಮನವಿ ಮಾಡಿಕೊಂಡ ಮೇಲೆ ಪುನಃ ಸಭೆಯಲ್ಲಿ ಶಾಂತಿ ನೆಲೆಸಿತು. ಬಂಧುಗಳೇ, ಈಗ ಈ ರಾಜದೂತರು ಸ್ವಲ್ಪ ಮಾತನಾಡಬೇಕೆಂದು, ಅವರು ಸ್ವತಃ ರಾಷ್ಟ್ರಕವಿ ಆದುದರಿಂದ ರಾಷ್ಟ್ರದ ಮೂಕ ಭಾವನೆಗಳನ್ನು ವ್ಯಕ್ತಗೊಳಿಸುವ ಗೀತೆಗಳನ್ನು ಹಾಡಬೇಕೆಂದು ನಾನು ನಿಮ್ಮೆಲ್ಲರ ಪರವಾಗಿ ಕೇಳಿಕೊಳ್ಳುತ್ತೇನೆ. ಆತ ಎದ್ದು ನಿಂತ. ಭವ್ಯ ಆಕಾರ, ಧೀರ ಗಂಭೀರ ನಿಲುವು. ಸಭಾಸದರೇ, ಈ ಸಂದರ್ಭದಲ್ಲಿ ನಾನು ಮಾತನಾಡಲು ಶಕ್ತನೆಂದು ನನಗೆ ಅನಿಸುವುದಿಲ್ಲ. ಸುಬೇದಾರರ ಆಜ್ಞೆಯ ಮೇರೆಗೆ ನಾನು ನಿಂತಿರುವೆ. ನಿಮ್ಮ ನಿರೀಕ್ಷೆಯನ್ನು ನಾನು ಪೂರೈಸುವೆನೆಂಬ ನಂಬಿಕೆ ಸಾಲದು. ಏಕೆಂದರೆ ಈ ಅದ್ಭುತ ವಿಜಯದ ವಾರ್ತೆಯ ಪೂರ್ಣ ವಿವರಗಳು ಇದುವರೆಗೆ ಪೂನಾಕ್ಕೂ ತಲುಪಿಲ್ಲ. ಆದರೂ ಸುದ್ದಿ ಕೇಳುತ್ತಲೇ ಮೊಟ್ಟ ಮೊದಲಿಗೆ ನನ್ನ ಹೃದಯ ಸರೋವರದಲ್ಲಿ ಎದ್ದ ಹಲವು ಭಾವತರಂಗಗಳನ್ನು ಮಾತ್ರ ನಿಮ್ಮ ಮುಂದೆ ಇಡುತ್ತೇನೆ. ಈ ಸರಳ ಗೀತೆಗಳ ಕಾಡು ಹೂಗಳು ರಾಷ್ಟ್ರದೇವನ ಪದತಲಕ್ಕೆ ಅರ್ಪಿತವಾಗಲಿ. ಸಭೆಯಲ್ಲಿ ಅಪೂರ್ವ ಶಾಂತಿ ಹರಡಿತು. ಆ ಯೋಧಕವಿ ತನ್ನ ದೀರ್ಘ ಬಾಹುಗಳನ್ನು ಆಡಿಸುತ್ತಾ ಉಚ್ಚ ಮಧುರ ಕಂಠದಲ್ಲಿ ರಾಷ್ಟ್ರೀಯ ಪರಾಕ್ರಮದ ವೀರಗೀತೆ ಆರಂಭಿಸಿದ. ಕೇಳಿರಿ ಕೇಳಿರಿ ಹಿಂದೂ ಬಂಧುಗಳೇ ಸ್ಫೂರ್ತಿಯ ವಿಜಯ ವಾರ್ತೆಯನ್ನು, ಇತಿಹಾಸದ ಗತ ಶತಕಗಳೇಳರ ರಾಷ್ಟ್ರದ ಸೇಡಿನ ಪೂರ್ತಿಯನ್ನು, ಸಿಂಧೂ ನದಿಯನ್ನು ದಾಟಿ ಹೋರಾಡಿದ ಹಿಂದೂ ವೀರರ ಕೀರ್ತಿಯನ್ನು, ಅಟಕ್ ಪ್ರವಾಹದ ತೀರದಿ ನೆಟ್ಟರು ಹಿಂದೂ ವಿಜಯ ಪತಾಕೆಯನ್ನು. ಇಡೀ ಸಭೆ ಮಂತ್ರಮುಗ್ಧವಾಗಿ ಕೇಳತೊಡಗಿತು. 1-2 ಗಂಟೆಗಳು ಕಾಲಗಣತಿಯೇ ನಿಂತು ಹೋದಂತಾಗಿತ್ತು. ಗಾನ ಮುಗಿದರೂ
ಅದರ ಗುಂಗು ಮುಗಿಯಲಿಲ್ಲ. ಸಂಮೋಹನಕ್ಕೆ ಒಳಗಾದವರಂತೆ ಜನರೆಲ್ಲ ನೀರವವಾಗಿ ಕುಳಿತಿದ್ದರು. ಆ ನಿಶ್ಶಬ್ದತೆಯನ್ನು ಕಲಕುವ ಮನಸ್ಸು ಯಾರಿಗೂ ಆಗಲೊಲ್ಲದು. ಆಗ ಜಲಸೇನಾಧ್ಯಕ್ಷರು ಎದ್ದು ನಿಂತರು. ಬಂಧುಗಳೇ, ಈ ಉತ್ತರದ ದಿಗ್ವಿಜಯ ಕೇಳಿ ಇಡೀ ರಾಷ್ಟ್ರಕ್ಕೆ ಆನಂದಾಶ್ರುಗಳ ಸ್ನಾನ ಆಗುತ್ತಿದೆ. ಇಂದು ಪುಣ್ಯನಗರಿಯ ಪುಣ್ಯಕ್ಕೂ ಪರಾಕ್ರಮಕ್ಕೂ ಇಡೀ ಜಗತ್ತಿನಲ್ಲೇ ಎದುರಿಲ್ಲ. ಈ ಪರಶುರಾಮ ಕ್ಷೇತ್ರದವರಂತೂ ಎಲ್ಲರಿಗಿಂತ ಹೆಚ್ಚು ಭಾಗ್ಯವಂತರು. ಈ ಅಭೂತಪೂರ್ವ ವಿಜಯದ ಶ್ರೇಷ್ಠ ಸೇನಾನಿ ಈ ಕೊಂಕಣದ ಕಾಡಿಗೆ ಸೇರಿದ ವೀರ. ನಿಜಕ್ಕೂ ಅವನ ಕುಲ ಧನ್ಯ, ಧನ್ಯಾತ್ಮ ಆತ. ಈ ಕಲಿಯುಗದಲ್ಲೂ ಧರ್ಮ ರಾಜ್ಯದ ಸ್ಥಾಪನೆಗಾಗಿ ಪರಶುರಾಮನಂಥ ಪರಾಕ್ರಮಿಗೆ ಜನ್ಮವಿತ್ತ ಈ ಭಾಗ ಪುನೀತ ಪ್ರದೇಶ. ವಿಕ್ರಮಾದಿತ್ಯ ಶಾಲಿವಾಹನರಂಥ ಶಕಪ್ರವರ್ತಕರು ಸಾಧಿಸಿದಂಥ ದಿಗ್ವಿಜಯವನ್ನೇ ನಾವೂ ಸಾಧಿಸಿದ್ದೇವೆ. ಆದರೆ ಈ ವೀರ ಚಾರಣರು ಹಾಡಿದಂತೆ ಈಗ ಗೆದ್ದುದನ್ನು ನಾವು ಆ ಶಕಪುರುಷರಂತೆ ರಕ್ಷಿಸಿಕೊಳ್ಳಲೂ ಬೇಕು. ಅದಕ್ಕಾಗಿ ಉತ್ತರದಲ್ಲೂ ದಕ್ಷಿಣದಲ್ಲೂ ಯೋಗ್ಯ ವ್ಯವಸ್ಥೆ ಮಾಡಲಾಗಿದೆ. ಆದರೆ ಈ ಪಶ್ಚಿಮ ತೀರದಲ್ಲಿ ಹಿಂದೂ ವಿಜಯಧ್ವಜ ಎತ್ತಿ ಹಿಡಿಯುವ ಹೊಣೆಯನ್ನು ಈ ಪರಶುರಾಮ ಕ್ಷೇತ್ರದವರೇ ವಹಿಸಬೇಕಾಗಿದೆ. ಉತ್ತರದಲ್ಲಿ ತುರುಕರು ಹೇಗೋ ಹಾಗೆ ಈ ಸಮುದ್ರದ್ವಾರದಲ್ಲಿ ದುಷ್ಟ ಪರಂಗಿಯವರೂ ಹಬಸಿಗಳು ನಮ್ಮ ದುರ್ಬಲತೆಯ ಕ್ಷಣವನ್ನೇ ಕಾದು ಕುಳಿತಿದ್ದಾರೆ. ಸ್ವಾತಂತ್ರ್ಯದ ಹಾದಿಯಲ್ಲಿನ ಈ ಮುಳ್ಳುಗಳನ್ನು ಕಿತ್ತೆಸೆಯಲು ಇದು ತನಕ ನಮಗೆ ಬಿಡುವು ದೊರೆತಿಲ್ಲ. ನಮ್ಮ ಮಾತೃಭೂಮಿಯನ್ನು ತನ್ನ ವಿಷಪಾಶದಲ್ಲಿ ಕೆಡವಿಕೊಳ್ಳಲು ತುರುಕ ಸರ್ಪ ಹೆಣಗುತ್ತಿದೆ. ಅದನ್ನು ಹೊಸಕಿ ಹಾಕಿ ಅದರ ಘೋರ ವಿಷವನ್ನು ಅರಗಿಸಿಕೊಳ್ಳಲು ನಾವು ಇನ್ನೂ ಬಲಶಾಲಿಗಳಾಗಬೇಕಾಗಿದೆ. ಈ ವಿಶ್ವನಾಟಕದಲ್ಲಿ ಮುಂದೆ ಯಾವ ದೃಶ್ಯ ಬಂದೀತು ಎಂದು ಯಾರು ತಾನೇ ನಿಶ್ಚಿತವಾಗಿ ಹೇಳಬಲ್ಲರು? ಈಗಂತೂ ಉತ್ತರದಲ್ಲಿ ಕೆಲಮಟ್ಟಿಗೆ ಯಶಸ್ಸು ಸಿಕ್ಕಿದೆ. ಆದ್ದರಿಂದ ಪಶ್ಚಿಮದ ಮುಳ್ಳುಗಳನ್ನು ಕಿತ್ತೊಗೆಯಲು ಸಿದ್ಧತೆ ಆಗಬೇಕಾಗಿದೆ. ಏಕೆಂದರೆ ಈ ಮುಳ್ಳುಗಳೇ ಪ್ರಾಣಘಾತಕ ಬಾಣಗಳಾಗುವುದಿಲ್ಲ ಎಂದು ಹೇಳಲಾಗದು. ಆದ್ದರಿಂದ ಕೊಂಕಣ ಪ್ರಾಂತದಂತೆಯೇ ಕೊಂಕಣ ತೀರದ ಸಾಗರವನ್ನೂ ಸ್ವತಂತ್ರಗೊಳಿಸಬೇಕಾಗಿದೆ. ಅದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬ ತರುಣನೂ ಕಟಿಬದ್ಧನಾಗಬೇಕು. ನಮ್ಮ ಇಲ್ಲಿನ ನಾವಿಕ ದಳ ಅಜೇಯವಾಗಲಿ. ನವೀನ ರಣನೌಕೆಗಳ ನಿರ್ಮಾಣ ತ್ವರೆಗೊಳ್ಳಲಿ. ಇಂದು ಕೊಂಕಣದ ನೌಕಾಶಿಲ್ಪಿಗಳನ್ನೂ ಸಾಗರ ಸೇನಾನಿಗಳನ್ನೂ ಮೀರಿಸುವವರು ಜಗತ್ತಿನಲ್ಲಿ ಯಾರೂ ಇಲ್ಲ. ಅಂದ ಮೇಲೆ ಪಶ್ಚಿಮ ಸಮುದ್ರವನ್ನು ನಿಷ್ಕಂಟಕಗೊಳಿಸುವ ಜವಾಬ್ದಾರಿಯನ್ನು ನೀವೇ ಹೊರಬೇಕಾಗಿದೆ. ಇದು ಸ್ವತಃ ಪೇಶ್ವೆಯವರ ಇಚ್ಛೆ ಹಾಗೂ ಆಜ್ಞೆಯಾಗಿದೆ. ನಮ್ಮ ಏಕಮಾತ್ರ ನೌಕಾದಳ ಸ್ವತಃ ಶಿವಾಜಿ ಮಹಾರಾಜರಿಂದಲೇ ಆರಂಭವಾಯಿತು. ಇಂದು ಅದರ ಪ್ರಮುಖರಾಗಿರುವ ಶ್ರೀ ಸಾವಂತ, ಶ್ರೀ ಮಾನಾಜಿರಾವ್ ಮುಂತಾದ ಸರದಾರರು ಪರಕೀಯ ನೌಸೇನೆಗಳನ್ನು ಎಷ್ಟೋ ಯುದ್ಧಗಳಲ್ಲಿ ನೀರುಪಾಲು ಮಾಡಿದ್ದಾರೆ. ಮುಂದೆಯೂ ಅವರು ಈ ವಿದೇಶಿ ಮೊಸಳೆಗಳನ್ನು ನಿರ್ನಾಮಗೊಳಿಸದೆ ಬಿಡುವುದಿಲ್ಲ. ಅದಕ್ಕಾಗಿಯೂ ಮಹಾಸಾಗರಗಳ ಸ್ವಾತಂತ್ರ್ಯ ರಕ್ಷಣೆಗಾಗಿಯೂ ನೀವು ಸುಸಜ್ಜಿತರಾಗಬೇಕಾಗಿದೆ. ಹಿಂದೂ ರಾಷ್ಟ್ರದ ನವನಿರ್ಮಿತ ಜಲಸೇನೆಯು ಯಾವ ದಿನ ತೋಪುಗಳ ದುರ್ಬೀನಿನ ಮೂಲಕ ಭಾರತದ ಸುದೂರ ಭವಿಷ್ಯಕ್ಕೆ ಕಾವಲಾಗಿ ಸಾಗರದ ಅಲೆಗಳ ಮೇಲೆ ತಾನೇ ತಾನಾಗಿ ವಿಹರಿಸುವಂತಾಗುವುದೋ ಆ ದಿನ ಈ ಹಿಂದೂ ಸ್ವಾತಂತ್ರ್ಯ ಚಿರಸ್ಥಾಯಿ ಆಗಬಲ್ಲದು. ಜಲಸೇನಾಧ್ಯಕ್ಷರ ಭಾಷಣದ ಬಳಿಕ ಸುಬೇದಾರನು ನುಡಿದ, ಜಲಸೇನಾಧ್ಯಕ್ಷರು ಈಗ ನಮಗೆ ತಿಳಿಸಿದ ಪೇಶ್ವೆಯವರ ಆಜ್ಞೆ ಅತ್ಯಂತ ಸಮಯೋಚಿತವಾಗಿದೆ. ಏಕೆಂದರೆ ನಾವು ವಿಜಯದ ಸಂತಸದಲ್ಲಿ ಮುಂಬರುವ ವಿಪತ್ತುಗಳನ್ನು ಮರೆತು ಬಿಡಬಾರದು. ಇಂದು ನಾವು ಸಿಂಧು ನದಿಯ ವಿಜಯೋತ್ಸವ ಆಚರಿಸುತ್ತಿರುವಂತೆಯೇ ಬಹುಬೇಗ ಪಶ್ಚಿಮ ಸಮುದ್ರವನ್ನೂ ಗೆದ್ದು ಇನ್ನೊಂದು ರೀತಿಯ ಸಿಂಧು ವಿಜಯೋತ್ಸವವನ್ನೂ ಆಚರಿಸದೆ ಬಿಡುವುದಿಲ್ಲ. ಸದ್ಯಕ್ಕೆ ನಾವು ಶತ್ರುಗಳ ದುಷ್ಟಶಕ್ತಿಯ ಅಮಲನ್ನು ಇಳಿಸಿದ್ದರೂ
ಅವರು ಎಸಗಿದ ನಷ್ಟವನ್ನು ಇನ್ನೂ ಪೂರ್ತಿಯಾಗಿ ತುಂಬಿಕೊಳ್ಳಲು ಆಗಿಲ್ಲ. ಅದನ್ನು ಸರಿಪಡಿಸಲು ನಾವೀಗ ಅವರ ಬಲಾತ್ಕಾರದ ಬಂಧನಕ್ಕೆ ಒಳಗಾಗಿರುವ ಬಂಧುಗಳನ್ನು ಬಿಡುಗಡೆ ಮಾಡುವುದು ಮೊದಲ ಹೆಜ್ಜೆಯಾಗಿದೆ. ಆದ್ದರಿಂದ ಇಂದಿನ ನಮ್ಮ ವಿಜಯೋತ್ಸವವು ನಾಳೆ ಶುದ್ಧಿ ಯಜ್ಞದ ರೂಪದಲ್ಲಿ ಕೊನೆಗೊಳ್ಳುವುದೇ ಸೂಕ್ತ. ಇನ್ನೊಂದು ವಿಶೇಷ ಎಂದರೆ, ಇಂದು ವಿಜಯಗೀತೆ ಹಾಡಿದ ಕವಿವರ್ಯರು ಸಹ ನಾಳೆ ಶುದ್ಧಿ ಸಂಸ್ಕಾರ ಪಡೆದು ಪವಿತ್ರ ಹಿಂದೂ ಧರ್ಮ ಸ್ವೀಕರಿಸುವರು. ಜೊತೆಗೆ ಅವರ ವಿವರವಾದ ಜೀವನ ಪರಿಚಯವೂ ತಮಗೆ ತಿಳಿಯುವುದು. ನಾಳೆಯ ಸಮಾರಂಭ ನೆನಪಿರಲಿ, ಇಂದಿನ ಕಾರ್ಯಕಲಾಪಗಳು ಮುಗಿದಿವೆ. ಗುಂಪು ಗುಂಪಾಗಿ ಜನರು ಚದುರತೊಡಗಿದರು. ಕೆಲವರಿಗೆ ಮನಸ್ಸಿನಲ್ಲೇ ತರತರಹದ ಯೋಚನೆ, ಉಳಿದವರಲ್ಲಿ ಪರಸ್ಪರ ಸಂಭಾಷಣೆ. ಯಾರಾಗಿರಬಹುದು ಈ ರಾಷ್ಟ್ರಕವಿ? ಹಿಂದೂ ಧರ್ಮ ಯಾವಾಗ ಬಿಟ್ಟ? ಏಕೆ ಬಿಟ್ಟ? ಇತ್ಯಾದಿ ಪ್ರಶ್ನೆಗಳು. ಅಟಕ್ ಗೆದ್ದ ಹಿಂದೂ ಸೇನಾ ಶಿಬಿರದ ದೃಶ್ಯವನ್ನು ಕಲ್ಪಿಸಿಕೊಳ್ಳುತ್ತಾ ಸಾಗುವವರು ಕೆಲವರು. ತಮ್ಮನೋ ಅಣ್ಣನೋ ತಂದೆಯೋ ಮಗನೋ ಅಥವಾ ನೆಂಟರಿಷ್ಟರೋ ಯಾರಾದರೂ ಅದರಲ್ಲಿ ವಿಶೇಷ ಪರಾಕ್ರಮ ತೋರಿಸಿದ್ದಾರೋ, ವಿಶೇಷ ಪುರಸ್ಕಾರ ಪಡೆದಿದ್ದಾರೋ ಎಂಬ ನಿರೀಕ್ಷೆ. ಯಾವ ಬಂಧು ಮಿತ್ರರು ಮರಳಿ ಬಾರದ ಹಾದಿ ಹಿಡಿದಿದ್ದಾರೋ ಎಂಬ ಭಯಾತಂಕ. ಸತ್ತರೆ ತಾನೇ ಏನಂತೆ, ವೀರಗತಿ ಪಡೆದಿದ್ದಾರೆ, ಇಲ್ಲಿ ಇನ್ನೊಬ್ಬರು ಅವರ ಜಾಗ ತುಂಬುತ್ತೇವೆ ಎಂಬ ಸಾಂತ್ವನದ ಮಾತುಗಳು, ಪ್ರಶ್ನೋತ್ತರಗಳು. ನಮ್ಮ ಸೈನ್ಯ ಅಟಕ್ ದಾಟಿಕೊಂಡು ಇನ್ನೂ ಮುಂದೆ ಸಾಗಿರಬಹುದೇ? ಅರೆ, ಹಿಂದೂಗಳು ಎಂದಾದರೂ ಅಟಕ್ನಿಂದ ಮುಂದೆ ಹೋದಾರೆ? ಹೋಗುವುದಿಲ್ಲ ಎಂದು ಯಾರು ತಾನೇ ಹೇಳಬಲ್ಲ? ಕೆಲವರು ನಿರಾತಂಕವಾಗಿ ಜಯಕಾರ ಹಾಕುವುದರಲ್ಲಿ ಮಗ್ನರು. ಕೆಲವರಿಗೆ ಭವಿಷ್ಯದ ಕಲ್ಪಿತ ಕಷ್ಟಗಳ ಅನಗತ್ಯ ಚಿಂತೆ. ಇಡೀ ಪರಿಸರಕ್ಕೆ ಹಿನ್ನೆಲೆಯಾಗಿ ಜನಮನದಲ್ಲಿ ರಾಷ್ಟ್ರಭಕ್ತಿ, ಆಸೆ ಆಕಾಂಕ್ಷೆಗಳು, ಸ್ಫೂರ್ತಿ ಚೈತನ್ಯಗಳ ದೀಪ ಹೊತ್ತಿಸುವ ಜ್ವಾಲೆಯಂತೆ ಉನ್ನತವಾಗಿ ಹಾರಾಡುವ ಭಗವಧ್ವಜ. ಪಶ್ಚಿಮದಲ್ಲಿ ಕಡಲ ತಡಿಯೇ ಭಾರ್ಗವ ಗ್ರಾಮದ ಸರಹದ್ದು. ದಟ್ಟವಾದ ಗಿಡಮರಗಳ, ಹೂಬಳ್ಳಿಗಳ ನಿಸರ್ಗ ನಿರ್ಮಿತ ಉದ್ಯಾನ ಅಲ್ಲಿದೆ. ಅದೊಂದು ಪುರಾಣ ಪ್ರಸಿದ್ಧ ತಪೋವನವಂತೆ. ತೋರಣಗಳಿಂದ ಹೂವಿಡಿದ ಲತೆಗಳು ತಾನೇ ತಾನಾಗಿವೆ. ಚಿಗರೆ ಹುಲ್ಲೆಗಳು ಅಲ್ಲಿ ನಿರ್ಭಯವಾಗಿ ವಾಸಿಸುತ್ತವೆ. ಸ್ವಚ್ಛವಾದ ಜಲಾಶಯವೊಂದು ಅಲ್ಲಿನ ಶೋಭೆ ಹೆಚ್ಚಿಸಿದೆ. ಶುದ್ಧಿ ಸಂಸ್ಕಾರ ನಡೆಸಲು ಆಯ್ಕೆ ಆಗಿದ್ದುದು ಇದೇ ಜಾಗ. ಸೂರ್ಯ ಕಣ್ಣು ಬಿಡುವ ಹೊತ್ತಿಗೆ ನೂರಾರು ಋತ್ವಿಜರು ಆ ಕಿರಿ ಸರಸ್ಸಿನಲ್ಲಿ ಸ್ನಾನ ಮುಗಿಸಿ ಮೇಲೆ ಬಂದರು. ಸಮಿತ್ತು, ದರ್ಭೆ, ಘೃತ ಮುಂತಾದ ಹೋಮದ್ರವ್ಯಗಳು ಸಿದ್ಧವಾಗಿದ್ದವು. ವೇದ ಮಂತ್ರಗಳ ಕೋಶದೊಡನೆ ಯಜ್ಞದ ಅಗ್ನಿ ಬೆಳಗಿತು. ಆ ನಿಸರ್ಗಧಾಮವನ್ನು ಬಿಟ್ಟು ಹೋಗಲು ಮನಸ್ಸೇ ಇಲ್ಲವೆಂಬಂತೆ ಹೋಮಧೂಮ ಅತ್ತಿತ್ತ ಬಳುಕುತ್ತಾ ನಿಧಾನವಾಗಿ ಮೇಲೇರತೊಡಗಿತು. ನಿರ್ಮಲ ಆಕಾಶದಲ್ಲಿ ದಟ್ಟ ಬಿಳಿಯ ಆವರಣ ನಿರ್ಮಿಸಿತು. ಅದು ತನ್ನ ಮನಸ್ಸಿನ ಚಂಚಲತೆಯ ಜಾಲವನ್ನೇ ಹರಡಿದಂತೆ, ಅಥವಾ ವಿಮಾನದಲ್ಲಿ ವಿಹರಿಸುವ ವಿವಿಧ ದೇವತೆಗಳ ಆಕೃತಿಯೋ ಎಂಬಂತೆ ತೋರುತ್ತಿತ್ತು. ಆ ಅಪೂರ್ವ ಸಮಾರಂಭವನ್ನು ನೋಡಲು ಜನರು ಕ್ರಮೇಣ ಬರತೊಡಗಿದರು. ಸಣ್ಣ ಗುಂಪು ಬರಬರುತ್ತಾ ದೊಡ್ಡದಾಗಿ ಉತ್ಸಾಹಭರಿತ ಜನಜಂಗುಳಿ ಸೇರಿತು. ಆಗ ಇದ್ದಕ್ಕಿದ್ದಂತೆ ಒಂದು ದಿಕ್ಕಿನಿಂದ ಗಂಭೀರ ಧ್ವನಿ ಕೇಳಿಬಂತು. ದಾರಿ ಬಿಡಿ, ಪಕ್ಕಕ್ಕೆ ಸರಿಯಿರಿ, ನಮ್ಮ ಬಂಧುಗಳಿಗೆ ಜಾಗ ಕೊಡಿ. ಹಿಂದೆ ಒತ್ತಾಯದ ಮತಾಂತರಕ್ಕೆ ಒಳಗಾಗಿದ್ದ ನೂರಾರು ಜನರು ತರುಣ ರಾಜದೂತನ ಮುಂದಾಳುತನದಲ್ಲಿ ಸರಸ್ಸಿನ ಪುಣ್ಯತೀರ್ಥದೆಡೆಗೆ ಹೊರಟರು. ನೀರಿನಲ್ಲಿಳಿದು ಸಚೇಲ ಸ್ನಾನ ಮಾಡಿ ಮೇಲೆ ಬಂದರು. ಹಳೆಯ ಉಡುಗೆಗಳನ್ನು ತೆಗೆದು ಹೊಸ ಬಟ್ಟೆ ತೊಟ್ಟರು. ಆದರೆ ಅವರ ಹೃದಯದಲ್ಲಿ, ಮುಖದಲ್ಲಿ ಹಿಂದುತ್ವದ ಭಾವನೆಗಳು ಬೆಳಗತೊಡಗಿದವು. ಪುರೋಹಿತರು ಕಲಶದಲ್ಲಿ ನೀರು ತುಂಬಿ, ಹೇ ಗಂಗೆ, ಯಮುನೆ, ಸರಸ್ವತಿ, ಸಿಂಧು, ನರ್ಮದೆ, ಗೋದಾವರಿ, ಕಾವೇರಿ, ಎಲ್ಲರೂ ಬನ್ನಿ, ಈ ಪವಿತ್ರ ಕಲಶೋದಕಕ್ಕೆ ನಿಮ್ಮ ಪಾವನತೆಯನ್ನೂ ಬೆರೆಸಲು ತನ್ನಿ ಎಂದು ಆವಾಹನೆ ಮಾಡಿದರು. ಕಲಶದ ನೀರನ್ನು ಎಲ್ಲರ ಮೇಲೂ ಪ್ರೋಕ್ಷಿಸಿದರು. ಸಪ್ತ ನದಿಗಳ ಹೆಸರು ಕೇಳಿದ ಪ್ರೋಕ್ಷಿತರಲ್ಲಿ ಸಮಸ್ತ ಭಾರತದ ಜೀವನ
ಒಂದು ಎಂಬ ನೆನಪು ಎಚ್ಚೆತ್ತಿತು. ತಮ್ಮ ತಾಯಿ ಸಮಾಜದ ಮೇಲಿನ ಪ್ರೀತಿ ಉಕ್ಕೇರಿತು. ಶುದ್ಧ ಮನಸ್ಸಿನಿಂದ ಜಗತ್ತಿನ ಕಣ್ಣಾದ ಸೂರ್ಯ ಭಗವಂತನಿಗೆ ತುಂಬು ಬೊಗಸೆಯಿಂದ ಅರ್ಘ್ಯ ನೀಡಿದರು. ಸನಿಹದಲ್ಲೇ ನಿಲ್ಲಿಸಿದ್ದ ಸವತ್ಸಧೇನುವನ್ನು ಮುಟ್ಟಿ ಅದಕ್ಕೆ ಪ್ರದಕ್ಷಿಣೆ ಹಾಕಿದರು. ಧರ್ಮಕ್ಕೆ ಜಯವಾಗಲಿ, ಹಿಂದೂ ಧರ್ಮಕ್ಕೆ ಜಯವಾಗಲಿ, ಸನಾತನ ಧರ್ಮಕ್ಕೆ ಜಯವಾಗಲಿ ಇತ್ಯಾದಿ ಘೋಷಣೆಗಳು ಮತ್ತೆ ಮತ್ತೆ ಭೂಮ್ಯಾಕಾಶಗಳ ನಡುವೆ ಮೊಳಗಿದವು. ಸಾಗರದ ತರಂಗಗಳ ಮೇಲೆ ಸವಾರಿ ಮಾಡಿದವು. ಅಗಲಿದ ಬಂಧುಗಳನ್ನು ಆದರಿಸುವಂತೆ ಮರಳಿ ಬಂದವರನ್ನು ತಾಯಿ ಸಮಾಜ ಆಲಂಗಿಸಿಕೊಂಡಿತು. ಭೇದ ಭಾವಗಳೆಲ್ಲ ಅಳಿದು ಹೋಗಿ ಎಲ್ಲರೂ ಸಮರಸತೆಯಲ್ಲಿ ಮಿಂದರು. ಜಾತಿ ಮತಗಳ ನದಿಗಳೆಲ್ಲ ಅಖಂಡ ಹಿಂದೂ ಸಮಾಜದ ವಿಶಾಲ ಸಾಗರದಲ್ಲಿ ತಮ್ಮ ಓರೆಕೋರೆಗಳನ್ನು ಕರಗಿಸಿಕೊಂಡು ಏಕರೂಪ ತಾಳಿದವು. ಎಲ್ಲರ ಕಣ್ಣುಗಳಲ್ಲಿ ಆನಂದಾಶ್ರು, ಎಲ್ಲರ ಬಾಯಲ್ಲಿ ದೇವರ ನಾಮ. ಅಷ್ಟು ದಿನದ ಅಗಲಿಕೆಯ ದುಃಖವೆನ್ನಿ ಅಥವಾ ಇಂದಿನ ಪುನರ್ಮಿಲನದ ಸಂತೋಷವೆನ್ನಿ, ಎಲ್ಲರಿಗಿಂತ ಹೆಚ್ಚು ಅನುಭವಿಸಿದವನು ಆ ರಾಜದೂತ. ಮರಳಿ ಬಂದವರೆಲ್ಲರ ಮನಸ್ಸಿನ ಭಾವನೆಗಳನ್ನು ಪ್ರತಿಬಿಂಬಿಸುವ ಕನ್ನಡಿಯೋ ಎಂಬಂತೆ ಅವನ ಮುಖದಲ್ಲಿ ನಾನಾ ಭಾವಗಳು ನರ್ತಿಸುತ್ತಿದ್ದವು. ಎಲ್ಲರೂ ಕುಳಿತು ಸದ್ದಡಗಿದ ಮೇಲೆ ಅವನು ಹೇಳಿದ, ಅಯ್ಯ ಬಂಧುಗಳೇ, ಎಷ್ಟು ದಿನ ನಾವು ಪತಿತರೂ ಸಂಸ್ಕಾರಹೀನರೂ ಆಗಿ ಹೋಗಿದ್ದೆವು. ಈಗ ಸ್ವತಃ ಬ್ರಾಹ್ಮಣರೇ ಹಿಂದೂ ಧರ್ಮ ವಿಧಿಗಳನ್ನು ಅನುಸರಿಸಿ ನಮ್ಮನ್ನು ಶುದ್ಧಿಗೊಳಿಸಿದ್ದಾರೆ. ನಾವೀಗ ಮೊದಲ ಪೂಜೆ ಸಲ್ಲಿಸಬೇಕಾದುದು ಹಿಂದೂ ಧರ್ಮದ ಸಾಮರ್ಥ್ಯದ ಸಂಕೇತವಾದ ಭಗವಧ್ವಜಕ್ಕೆ. ಇನ್ನು ಎರಡನೆಯದು ಅಜ್ಞಾತವಾದ ನಿರ್ಲಕ್ಷಿಸಲ್ಪಟ್ಟಿರುವ ಒಂದು ಸಮಾಧಿಗೆ. ಬಂಧುಗಳೇ, ಹಿಂದೂಕರಣದ ಸಾಮೂಹಿಕ ವಿಧಿಗಳಂತೂ ಈಗ ಮುಗಿದಿವೆ. ಇನ್ನುಳಿದ ವ್ರತ ಸ್ತೋತ್ರಗಳೆಲ್ಲ ಆಯಾ ವ್ಯಕ್ತಿಗಳಿಗೇ ಬಿಟ್ಟದ್ದು. ಆದರೆ ಪ್ರಾಣವನ್ನೂ ರಕ್ತವನ್ನೂ ಶುದ್ಧಿಗೊಳಿಸುವ ವ್ರತ ಎಂದರೆ ನಾನು ಹೇಳಿದ ಸಮಾಧಿಯ ದರ್ಶನ. ಏಕೆಂದರೆ ಅಲ್ಲಿ ಆಗಿ ಹೋದವನು ಅಂತಿಂಥವನಲ್ಲ. ಆ ತೇಜಸ್ವಿ ಹಿಂದೆ ಇದೇ ಕ್ಷೇತ್ರದಲ್ಲಿ ವಾಸಿಸುತ್ತಿದ್ದ. ಪೋರ್ಚುಗೀಸರ ನರಕಯಾತನೆಯ ಆಡಳಿತದಲ್ಲೂ ಮತಾಂತರಿತ ಬಂಧುಗಳನ್ನು ಕರೆತಂದು ಗುಟ್ಟಾಗಿ ಇದೇ ಕ್ಷೇತ್ರದಲ್ಲಿ ಶುದ್ಧಿಗೊಳಿಸುತ್ತಿದ್ದ, ಸ್ವಧರ್ಮಕ್ಕೆ ಸೇರಿಸಿಕೊಳ್ಳುತ್ತಿದ್ದ. ಒಮ್ಮೆ ಹೇಗೋ ಅದು ಪೋರ್ಚುಗೀಸರಿಗೆ ತಿಳಿದು ಹೋಯಿತು. ಸೈನ್ಯ ಸಮೇತರಾಗಿ ಬಂದು ಮುತ್ತಿಗೆ ಹಾಕಿದರು. ಶುದ್ಧಿಗೊಂಡವರನ್ನೆಲ್ಲ ಕೊಂದು ಕೆಡಹತೊಡಗಿದರು. ಆಗ ಆ ಗೋಸಾಯಿ ಮುಂದೆ ಬಂದು ಎದೆಯುಬ್ಬಿಸಿ ಹೇಳಿದ, ಛೀ, ಪರಕೀಯ ರಾಕ್ಷಸರೇ, ನೀವು ನನ್ನನ್ನು ಎಳೆತನದಲ್ಲೇ ಕದ್ದು ಸಾಗಿಸಿ ಒತ್ತಾಯದಿಂದ ಧರ್ಮ ಬಿಡಿಸಿದ್ದೀರಿ. ಆದರೆ ನರಪಿಶಾಚಿಗಳೇ, ಇಲ್ಲಿ ಕೇಳಿ, ನನ್ನ ಹೃದಯವಂತೂ ಇಂದಿಗೂ ಹಿಂದೂ ಹೃದಯವೇ ಆಗಿದೆ. ಶಾಸ್ತ್ರಾಗ್ನಿಯ ಸ್ಪರ್ಶದಿಂದ ಶುದ್ಧಿ ಹೊಂದಲು ನಾನಿಲ್ಲಿಗೆ ಬಂದೆ. ಅದು ನಿಮಗೆ ಸರಿಯಲ್ಲವೆನಿಸಿದರೆ ಶಸ್ತ್ರಾಗ್ನಿ ಸ್ಪರ್ಶದಿಂದಲೇ ನನ್ನ ಹೃದಯ ಶುದ್ಧಿಗೊಳ್ಳಲಿ. ಮುಂದೆ ಬನ್ನಿ, ನನ್ನ ಎದೆ ಬಗೆದು ನೋಡಿ, ಅದರೊಳಗಿರುವ ಶುದ್ಧ ಹಿಂದೂ ರಕ್ತವನ್ನು ಕಣ್ಣು ತೆರೆದು ನೋಡಿ. ಪೋರ್ಚುಗೀಸರು ಅವನೆದೆಯನ್ನು ಶೂಲದಿಂದ ಇರಿದರು. ರಕ್ತದ ಕಾರಂಜಿ ಚಿಮ್ಮಿತು. ಆ ಗೋಸಾಯಿಯ ಪ್ರಾಣವೂ ದೇಹದಿಂದ ದೂರವಾಯಿತು. ಆ ಸಾಧುವಂತೂ ಕೊನೆಯುಸಿರಿನವರೆಗೂ ನಾನು ಹಿಂದೂ ಎಂದು ಘೋಷಿಸುತ್ತಲೇ ಇದ್ದ. ಅವನ ಹೆಸರು ಬಾಳು ಅಳಿಯಿತು. ಆದರೆ ಅವನಿಂದಾಗಿ ಅನೇಕರ ಹಿಂದೂ ಹೆಸರು ಉಳಿಯಿತು. ಆ ಸಾಧುವರಿಯನು ನಮಗೆ ರಾಷ್ಟ್ರಕ್ಕಾಗಿ ಹೋರಾಡುವ ಪರಾಕ್ರಮ ನೀಡಲಿ. ಅಂಥ ಪರಾಕ್ರಮ ಪ್ರಕಟಿಸುವ ಬಾಹುಬಲವನ್ನು ನಮಗೆ ನಮ್ಮ ಪವಿತ್ರ ಭಗವಧ್ವಜ ಕರುಣಿಸಲಿ. ಬಂಧುಗಳೇ, ಈ ಜಗತ್ತಿನಲ್ಲಿ ಧರ್ಮಹೀನ ಬಲವು ಪಾಶವಿ ಶಕ್ತಿಯಾಗುವುದು ಎಷ್ಟು ನಿಜವೋ, ಬಲಹೀನ ಧರ್ಮವು ಕುಂಟು ಕೋಡಂಗಿಯಾಗುವುದು ಅಷ್ಟೇ ನಿಜ. ಈ ಸನಾತನ ಸತ್ಯವನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ಇಷ್ಟು ಹೇಳಿ ಆ ರಾಜದೂತನು ಕೆಲವು ಹೆಜ್ಜೆಗಳು ಮುಂದೆ ಹೋದ. ಅಲ್ಲಿದ್ದ ಸಮಾಧಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಉಳಿದವರೂ ಅವನನ್ನೇ ಅನುಕರಿಸಿದರು. ಸಾಧುಗಳ ಸತ್ವಶಕ್ತಿ ಮತ್ತು ಅದರೊಟ್ಟಿಗೆ ಸಾಧುಗಳನ್ನು ರಕ್ಷಿಸುವ ಶಸ್ತ್ರಶಕ್ತಿ ಇವೆರಡೂ ಇದ್ದಾಗಲೇ ಇಹಪರಗಳೆರಡನ್ನೂ ಸಾಧಿಸಬಹುದೆಂಬುದು ಎಲ್ಲರಿಗೂ ಮನದಟ್ಟಾಯಿತು.
ಅನಂತರ ಎಲ್ಲರಿಗೂ ಪ್ರಸಾದ ವಿತರಣೆ, ಉಪಾಹಾರದ ಉಪಚಾರ. ಅಲ್ಲಲ್ಲಿ ಮೃದಂಗನಾದ ಕೇಳಿ ಬರತೊಡಗಿತು. ಅದಕ್ಕೆ ಕಿಂದರಿಯ ಶ್ರುತಿಯೂ ಸೇರಿತು. ಎಳೆಯರು ಗಾಳಿಪಟ ಹಾರಿಸುವ ಪಂದ್ಯ ಹೂಡಿದ್ದರು. ಭಜನೆ ಬಲ್ಲವರು ತಂಡ ತಂಡವಾಗಿ ಮಂಡಲಾಕಾರದಲ್ಲಿ ಸುತ್ತುತ್ತಾ ಕೀರ್ತನೆ ಹಾಡತೊಡಗಿದರು. ಉಳಿದವರು ಪರಸ್ಪರ ಓಕಳಿ ಎರಚುತ್ತಾ ನರ್ತಿಸತೊಡಗಿದರು. ಹಿಂದಿನ ದಿನದವರೆಗೆ ಅಹಿಂದುಗಳು ಎನಿಸಿಕೊಂಡಿದ್ದವರೆಲ್ಲ ಪ್ರತ್ಯೇಕತೆಯ ಗುರುತೇ ಸಿಕ್ಕದಂತೆ ಆ ಹಿಂದೂ ಮಹೋತ್ಸವದಲ್ಲಿ ಒಂದಾಗಿ ಹೋದರು. ಎಲ್ಲರ ಬಾಯಿಂದ ವಿಠ್ಠಲ ವಿಠ್ಠಲ ಜಯ ಜಯ ವಿಠ್ಠಲ ಪಾಂಡುರಂಗ ವಿಠ್ಠಲ ನಾಮ ಸಂಕೀರ್ತನೆ ಭಾವಪೂರ್ಣವಾಗಿ ಹೊರಹೊಮ್ಮತೊಡಗಿತು. ಜನರ ಗುಂಪು ಏಕಮುಖವಾಗಿ ಚಲಿಸತೊಡಗಿತು. ದೈವೀ ಶಕ್ತಿಯೇ ಭಕ್ತಿಯ ಪ್ರಭಾವದಿಂದ ಭಜನೆಯ ನಾದರೂಪ ಧರಿಸಿ ಮೆರವಣಿಗೆಯ ಪ್ರವಾಹವಾಗಿ ಹರಿಯುತ್ತಿರುವಂತೆ ಕಂಡಿತು. ಆ ಭಾವರಾಗ ಸಹಿತವಾದ ಮೆರವಣಿಗೆ ಭಾರ್ಗವ ಗ್ರಾಮ ತಲುಪಿತು. ವಟವೃಕ್ಷದ ಬಳಿಯ ವಿಶಾಲ ಬಯಲಿನಲ್ಲಿ ಗಂಧ ಹೂ ತಾಂಬೂಲಗಳ ಸೇವನೆ ಆದವು. ಅಲ್ಲಿಗೆ ಔಪಚಾರಿಕ ಕಾರ್ಯಕ್ರಮಗಳೆಲ್ಲ ಮುಗಿದವೆಂದು ಸುಬೇದಾರನು ತಿಳಿಸಿದ. ಆದರೂ ಕುಳಿತ ಜನ ಮೇಲೇಳರು ಮನೆಗೆ ಹೋಗಲೊಲ್ಲರು. ಹಿಂದಿನ ದಿನ ಮಾತು ಕೊಟ್ಟಿದ್ದಂತೆ ಆ ರಾಜದೂತನು ತನ್ನ ವಿಷಯ ಹೇಳಬೇಕೆಂದು ಪಟ್ಟು ಹಿಡಿದರು. ಅವರ ಒತ್ತಾಯ ಮತ್ತು ಉತ್ಸಾಹ ಏರುತ್ತಲೇ ಹೋಯಿತು. ಆಗ ರಾಜದೂತನನ್ನು ಕುರಿತು ಸುಬೇದಾರನೆಂದ, ನಿಮ್ಮ ಜೀವನ ಕಥೆ ಬಹಳ ರೋಚಕವಾದುದೆಂದು ಶ್ರೀಮಂತ ಪೇಶ್ವೆಯವರೇ ಪತ್ರದಲ್ಲಿ ಬರೆದಿದ್ದಾರೆ. ಆದ್ದರಿಂದ ತಾವು ಅದನ್ನು ಹೇಳಲೇಬೇಕು. ನೀವು ಮ್ಲೇಚ್ಛರ ದೇಶ ನೋಡಿದವರು, ಅದೆಷ್ಟೋ ಜೀವನ ಪದ್ಧತಿಗಳನ್ನು ಕಂಡವರು, ಅನೇಕ ವಿಪತ್ತುಗಳಿಗೆ ಸಿಲುಕಿ ಅವನ್ನು ಎದುರಿಸಿ ಗೆದ್ದವರು. ಪರಾಕ್ರಮದಲ್ಲೂ ನೀವು ಯಾರಿಗೂ ಕಡಿಮೆಯಲ್ಲ. ಅದರಿಂದಾಗಿಯೇ ಪೇಶ್ವೆಯವರ ಪ್ರೀತಿ ವಿಶ್ವಾಸಗಳನ್ನೂ ಸಂಪಾದಿಸಿರುವಿರಿ. ಕಡಪಾ ಯುದ್ಧದಲ್ಲಿ ಅಲ್ಲಿನ ಸುಲ್ತಾನರೊಡನೆ ದ್ವಂದ್ವ ಯುದ್ಧ ಹೂಡಿ ಅವನನ್ನು ಕಡಿದು ಉರುಳಿಸಿದವರು ನೀವು. ಅಂದ ಮೇಲೆ ನಿಮ್ಮ ವಿಷಯ ಕೇಳಲು ಜನರಿಗೆ ಉತ್ಸುಕತೆ ಇಲ್ಲದೇ ಇದ್ದೀತೆ. ವೀರರ ಗುಣಗಳನ್ನು ಕವಿಗಳು ಹಾಡುವುದು ಸಾಮಾನ್ಯ ರೂಢಿ. ಆದರೆ ಈಗ ನಿಮಗಿಂತ ದೊಡ್ಡ ಕವಿ ಯಾರು? ನೀವೇ ಆ ಎರಡೂ ಗುಣರತ್ನಗಳನ್ನು ಮುಚ್ಚಿಟ್ಟುಕೊಂಡಿರುವಿರಿ. ಅದಕ್ಕೆ ತಕ್ಕ ಶಿಕ್ಷೆ ಎಂದರೆ ನಿಮ್ಮ ಕಥೆಯನ್ನು ನೀವೇ ಹೇಳುವುದು. ಜನಗಳ ಇಷ್ಟವೂ ಅದೇ. ಆದ್ದರಿಂದ ಲೋಕಮತವನ್ನೇ ಲೋಕಹಿತವೆಂದು ತಿಳಿದು ನೀವು ಇನ್ನೂ ನಿಮ್ಮ ಜೀವನ ವೃತ್ತಾಂತ ಆರಂಭಿಸಿ.